ದೀಪು ಹಣ್ಣು ತಗೊಮ್ಮ. ಹೋಗಿ ನಿಮ್ಮ ಅಮ್ಮ ಹತ್ರ ಕೇಳಿ ಫೋಟೋಶೂಟ್ ಬಗ್ಗೆ. ಸರಿ ಇರು ಕೇಳ್ತೀನಿ. ಮಾ ಏನಪ್ಪ? ಮಾ ಅದೇ ಹೇಳಿದ್ನಲ್ಲ ಮೆಟರ್ನಿಟಿ ಫೋಟೋಶೂಟ್ ಮಾಡ್ಸೋಣ ಅಂತ. ನಾನು ಹೇಳ್ದೆ ಅಲ್ವೇನೋ ಬೇಡ ಅಂತ. ಅವ್ರಮ್ಮ ಹೇಳಿದಾರಂತೆ ಏನು ತೊಂದರೆ ಇಲ್ಲ ಮಾಡಿಸ್ಕೋಬಹುದಂತೆ. ಅವ್ರಮ್ಮ ನಂತರ ಯೋಚನೆ ಮಾಡಿದಾರೋ ಇಲ್ವೋ, ಅವ್ರಮ್ಮನು ನಂತರನೇ ಯೋಚನೆ ಮಾಡಿದ್ರೆ ಅವರು ಕೂಡ ಬೇಡ ಅಂತಾನೆ ಹೇಳಿರೋರು. ಲಕ್ಷಣವಾಗಿ ನಮ್ಮನೆ ಕಡೆಯಿಂದ ಸೀಮಂತ ಮಾಡ್ಕಳಿಸ್ಬೇಕು, ಮಾಡ್ಕಳಿಸ್ತೀನಿ. ಇದನ್ನೇ ಹೋಗಿ ಅವಳಿಗೂ ಹೇಳು. ಅಮ್ಮ ಸ್ಟ್ರಿಕ್ಟ್ ಆಗಿ ಫೋಟೋಶೂಟೇ ಬೇಡ ಅಂತ ಹೇಳಿದ್ದಾರೆ. ಅಮ್ಮ ಹೇಳಿದ್ಮೇಲೆ ಅಷ್ಟೇ. ನಿಮ್ಮ ಅಮ್ಮನ್ಗೆ ಎಲ್ಲ ಗೊತ್ತಿರೋದು, ನಮ್ಮ ಅಮ್ಮನ್ಗೆ ಏನು ಗೊತ್ತಿಲ್ಲ. ನಿಮ್ಮ ಅಮ್ಮನ್ಗೆ ನಾವು ಖುಷಿಯಾಗಿರೋದು ಇಷ್ಟ ಇಲ್ಲ, ಅದಕ್ಕೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋದ್ರೇನೆ ಒಳ್ಳೇದು. ಏನಮ್ಮ ನಿಮ್ಮಮ್ಮನಿಗೆ ನಾವಿಬ್ರು ಖುಷಿಯಾಗಿರೋದು ಇಷ್ಟ ಇಲ್ಲ ಅಂತಿದ್ಯಾ? ನೀವಿಬ್ರು ಖುಷಿಯಾಗಿದ್ರೆ ಸಂತೋಷ ಪಡೋಳೆ ನಾನು. ನಿಮ್ಮಮ್ಮನ್ಗೆ ಎಲ್ಲ ಗೊತ್ತಿದೆ. ನಿಮ್ಮಮ್ಮಂಗೆ ಹೇಳಿದ್ಯಾ ಮೆಟರ್ನಿಟಿ ಶೂಟ್ ಮಾಡಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ? ಇಲ್ಲಿ ಶೂಟ್ ಮಾಡಿಸ್ಕೊಳ್ರಿ ಅಂದ್ರೆ ಮಾಡಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ. ಕಲ್ಲಿಟ್ ಬಿದ್ರು ಕಣ್ಣಿಟ್ ಬೀಳ್ಬಾರ್ದಂತೆ. 5 ವರ್ಷ ಆದ್ಮೇಲೆ ನಿಮ್ಗೀಗ ಮೈ ತುಂಬಿದೆ, ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಂತ ಅಂದೆ. ಜನಗಳ ದೃಷ್ಟಿಗೆ ಮರಗಳೇ ಸುಟ್ಟೋಗುತ್ತೆ, ಇನ್ನ ನಾವು ಮನುಷ್ಯ ಲೆಕ್ಕ. ಏನೊಂದು ತಿಳ್ಕೊಳ್ದಿರ ಮಾತಾಡ್ಬೇಡ. ನಿಮ್ಮಿಬ್ರು ಸಂತೋಷನೇ ನಾನು ಬಯಸೋದು. ನೀನು ತಾಯಿ ಆಗ್ತಿದ್ಯಾ, ಅಮ್ಮ ಮಗನ್ನ ದೂರ ಮಾಡೋ ಕೆಲಸ ಮಾಡಬೇಡ. ನೀನು ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ನಿಮ್ಮಿಷ್ಟ, ಮಾಡಿಸ್ಕೊಳ್ರಿ. ಆಮೇಲೆ ಅನುಭವಿಸೋರು ನೀವೇ. ಅಮ್ಮ ಹೇಳೋದು ನಮ್ಮೊಳ್ಳೇದಕ್ಕೆ ಕಣೆ.